ಸ್ಕಿಡ್ ಆಗ್ಬಿಡ್ತು, ಹಂಗೆ ಎಳೆದ್ಬಿಡ್ತು. ಸೊ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನೇಶ್ ಬ್ಲಾಗ್ಸ್ ಇನ್ವೆಸ್ಟಿಗೇಷನ್. ಬನ್ನಿ ಗೈಸ್, ಇವತ್ತು ನಾನು ಹೊರಡ್ತಾ ಇರೋ ಜಾಗ ಬಂದ್ಬಿಟ್ಟು BR ಹಿಲ್ಸು. ಫಸ್ಟ್ ಟೈಮ್ ನೋಡ್ತಾ ಇರೋದು. ಗ್ರೂಪ್ ರೈಡ್ ಇದುವರೆಗೂ ನಾನು ಮಾಡೇ ಇಲ್ಲ ಗೈಸ್. ನಾನೊಬ್ಬ ಗ್ರೂಪ್ ರೈಡು ಫಸ್ಟ್ ಟೈಮು, 2ನೇ ಟೈಮ್ ಇದು. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಗೈಸ್. ಹೊಸಬ್ರು ನಾವು ಸಪೋರ್ಟ್ ಮಾಡಿ. ನೋಡೋಣ, ಹೊಸದಿದು. ಸೊ ಇಲ್ಲಿಂದ BR ಹಿಲ್ಸ್ಗೆ ಹೋಗಬೇಕು. ಲೈನಪ್ಪು ಡಿಮ್ಮಲ್ಲೇ ಇದೆಯಪ್ಪ, ನಾನಿನ್ನು ಆನೇ ಮಾಡಿಲ್ಲ ಲೈಟು. ವಿಡಿಯೋಸ್ ಮಾಡಬೇಕಾದ್ರೆ 4-way ಇಂಡಿಕೇಟರ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು? ವಿಡಿಯೋಸ್ ಮಾಡಬೇಕಾದ್ರೆ 4-way ಇಂಡಿಕೇಟರ್ ಹಾಕ್ಕೊಳ್ಳಿ, ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಸೊ ಗೈಸ್ ನೋಡಿ, ಟೈಮ್ ಆಯಿತು, ಹೊರಟರು ಎಲ್ಲ. ನಾವು ಅವ್ರ ಜೊತೆಗೆ ಹೊರಡ್ತಾ ಇದ್ದೀವಿ. ಇನ್ನೂ 3 ಅವರ್ಸ್ ಆಗುತ್ತೆ, 3.5 ಅವರ್ಸ್ ಆಗುತ್ತೆ ಗೈಸ್ ಹೋಗೋದಕ್ಕೆ. BR ಹಿಲ್ಸಲ್ಲಿ ಬಂದುಬಿಟ್ಟು ಯಾವುದೋ ಸ್ಕೂಲಲ್ಲಿ ಬಂದುಬಿಟ್ಟು ಫ್ಲ್ಯಾಗ್ ಹಾಯ್ಸ್ಟಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದಾರಂತೆ. ನಾನಿದೆ ಫಸ್ಟ್ ಟೈಮ್ ಇವ್ರ ಜೊತೆ ಹೋಗ್ತಾ ಇರೋದು. ಪೀಕ್ ಗ್ಲೋ ಅಡ್ವೆಂಚರ್ಸ್ ಅಂತ. ಪರವಾಗಿಲ್ಲ, ಇವಾಗ ಒಂದು 20 ಮೆಂಬರ್ಸ್ ಇದ್ದಾರೆ. 20 ಜನ ಹೊರಟಿದ್ದೀವಿ ಗೈಸ್ ಇಲ್ಲಿಂದ. ಸೊ ನೋಡಿ, BR ಹಿಲ್ಸ್ ನಾನಿದೆ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಏನು ಆಫ್ ರೋಡಿಂಗ್ ಬೇರೆ ಇದೆಯಂತೆ, ಆರ್ಗನೈಸ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಅದನ್ನು ಹೆಂಗಿದೆ ಏನು ಎತ್ತ ಅಂತ. ನನಗೂ ಏನೂ ಗೊತ್ತಿಲ್ಲ. ಒನ್ಸ್ ಅಗೇನ್ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ. ಅಷ್ಟು ದರಿದ್ರವಾಗಿದೆ ರೋಡದು, ಅಷ್ಟು ದರಿದ್ರವಾಗಿದೆ ಹಂಸದು. ಆ್ಯಕ್ಚುಲಿ ನಾನು ಸೋಲೋ ರೈಡೇ ಗೈಸ್ ಪ್ರಿಫರ್ ಮಾಡೋದು. ಆದರೂ ಏನು ಮಾಡೋದು, ನಮ್ಮ ಗೊತ್ತಿರೋರು ಒಬ್ಬರು ಕ್ಯಾಮ್ರಾ ನಮ್ಮದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದರ ಸಲುವಾಗಿ ನಾನು ಅವ್ರನ್ನೂ ಮೀಟಪ್ ಮಾಡ್ದಂಗೆ ಆಯಿತು. ಹಂಗೆ ಅವರೇ ಈ ಗ್ರೂಪಿಗೆ ಬನ್ನಿ ಬನ್ನಿ ಅಂತ ಕರೆದಿದ್ದು ರೈಡ್ಗೆ. ಸೊ ನಾನು ಬಂದೆ. ನಾನು ಆಲ್ಮೋಸ್ಟ್ ಸೋಲೋನೇ ಪ್ರಿಫರ್ ಮಾಡ್ತಾ ಇದ್ದಿದ್ದು. ಸೊ ನಮ್ಮ ಇವ್ರು ಕರೆದ್ರು ಅಂತ ನಾನು ಬಂದೆ. ಸೊ ಬನ್ನಿ ಗೈಸ್, ಹೊರಡೋಣ. ಟೈಮ್ ಆಯಿತು, ಇನ್ನೇನು ಸ್ಕೂಲ್ಗೆ ಟೈಮ್ ಆಯಿತು ಅನಿಸುತ್ತೆ. ಸ್ವಲ್ಪ ಫಾಸ್ಟಾಗಿ ಹೋಗ್ತಾರೆ ಎಲ್ಲರೂ. ನಾವು ಹೊರಡೋಣ ಅವ್ರ ಜೊತೆಗೇ, ಏನೂ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡಿ ಗೈಸ್, ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಎಕ್ಸ್ಪ್ಲೋರ್ ಮಾಡಿ. ವಯಸ್ಸಿದ್ದಾಗಲೇ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಹಿಂದೆ ಏನೂ ಉಳಿಯಲ್ಲ. ಸೊ ಬನ್ನಿ ಹೋಗೋಣ. ಅವ್ರು ಅದು ಹೇಳಿದ್ರು, ಇವ್ರು ಇದು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಏನಕ್ಕೂ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ವಯಸ್ಸಿರೋವರೆಗೂ ನೋಡೋಣ, ವಯಸ್ಸಾದಮೇಲೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ನೋಡೋಣ ಅಷ್ಟೇ. ಅದರಲ್ಲಿ ಯಾಕೆ ತಲೆ ಕೆಡ್ಸ್ಕೊಬೇಕು ಜಾಸ್ತಿ. 7,000 ಹೇಳ್ತಾರೆ. ಗಾಡಿ ತೊಗೊಂಡೊಂದು ರೈಡ್ ಹೋಗಿ ಬಂದರೆ ಅದ್ರದ್ದು ನೆಮ್ಮದಿ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡೋರಿಗೆ ಏನು ಗೊತ್ತು. ಬನ್ನಿ ಹೋಗೋಣ, ಟೈಮ್ ಆಯ್ತು ಇನ್ನೇನು.
ನೋಡಿ ಗೈಸ್ ಇನ್ನೇನು ಬಂದ್ವಿ. ಅವನು 1 ಅವರ್ ಇರಬೇಕು ಅನಿಸುತ್ತೆ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಎಲ್ಲ ಚಚ್ತವ್ರ ಗಾಡಿನ. ಎರಡು ಕಡೆ ವ್ಯೂ ಮಾತ್ರ ಸೂಪರಾಗೈತೆ ಗೈಸ್. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ಸೂಪರಾಗಿದೆ ಗೈಸ್. ರೋಡ್ ಮಾತ್ರ ಅಲ್ಟಿಮೇಟ್ ರೋಡು, ಫುಲ್ಲು ಬೆಂಡು. ಹೆಂಗಿದೆ ನೋಡಿ ಎರಡೂ ಕಡೆ ಗ್ರೀನರಿ, ಸೀನ್ ಮಾತ್ರ ಸಖತ್ತಾಗಿದೆ. ನಾನು ಸ್ವಲ್ಪ ನಿಮಗೆ ವಿಡಿಯೋನ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ನಾನಂತೂ ನೋಡಿದಾಗ ಸೂಪರಾಗಿತ್ತು ವ್ಯೂ. ತುಂಬ ಲೆಂತಿ ಆಗುತ್ತೆ ಇಲ್ಲ ಅಂದರೆ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಪ್ಲೇ ಮಾಡ್ತಾಯಿದ್ದೀನಿ. ನೋಡಿ ಸಿಂಗಲ್ ರೋಡು, ಬಟ್ ಅಲ್ಟಿಮೇಟ್ ಆಗಿದೆ ರೋಡ್ ಮಾತ್ರ. ಹಳ್ಳಿ ಕಡೆ ಸೂಪರಾಗಿದೆ. ನಾನು ಇದೇ ಫಸ್ಟ್ ಬರ್ತಾ ಇರೋದು BR ಹಿಲ್ಸ್ಗೆ. ಬಲ್ಸಂಗ ಬರಬೇಕು ಅಂದ್ಕೊಂಡೆ. ಬನ್ನಿ ಗೈಸ್, ಜಸ್ಟ್ 180 ಕಿಲೋಮೀಟರ್ಸು. ನೀವು ಬೆಳಗ್ಗೆ ಹೊರಟ್ರೆ ಆರಾಮಾಗಿ ಬರ್ಬೋದು. ನೋಡಿ ಚೆಕ್ ಪೋಸ್ಟ್ ಎಂಟ್ರಿ ಆದ್ವಿ BR ಹಿಲ್ಸ್ಗೆ. ಅಲ್ಲಿ ಎಂಟ್ರಿಯಲ್ಲಿ ಎಷ್ಟು ಗಾಡಿ ಎಷ್ಟು ಜನ ಅಂತ ಎಲ್ಲ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿಸಿದ್ಮೇಲೆ ಹೊರಡಬೇಕು. ನೋಡಿ ಇಲ್ಲೆಲ್ಲ ಇನ್ನೂ ತಾರು ಹಾಕಿಲ್ಲ ಕಾಡು ಒಳಗಡೆ. ಸೊ ಎಲ್ಲ ಫುಲ್ಲು ಸ್ಯಾಂಡ್ ಡಸ್ಟು ಎಲ್ಲ ಹಂಗೆ ನೋಡಿ ಹೆಂಗೆ ಹಾರ್ತಾ ಇದೆ. ಯಪ್ಪ ಹೋಗ್ರೋ ಮಾರಾಯ ಮುಂದೆ. ಇಲ್ಲಿ ನೋಡಿ ವ್ಯೂ ಹೇಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ ವ್ಯೂ. ಸ್ವಲ್ಪ ಫಾಸ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನೋಡಿ ರೋಡು ಸೂಪರಾಗಿದೆ, ಸಿಂಗಲ್ ರೋಡು. ಗೌರ್ಮೆಂಟ್ ಬಸ್ಸಸ್ ಎಲ್ಲ ಇದೆ ಗೈಸ್ ಇಲ್ಲಿ ಊರು ಒಳಗಡೆ. ಇಲ್ಲಿ ಟ್ರೈಬಲ್ ಜನ ತುಂಬ ಜನ ಇದ್ದಾರಂತೆ. ಸೊ ಅವ್ರದ್ದೇ ಸ್ಕೂಲ್ ಇದು, ಅವ್ರಿಗೋಸ್ಕರ ಮಾಡಿರೋದು ಸ್ಕೂಲು. ಅದನ್ನು ನೋಡೋಕ್ಕೋಸ್ಕರ ಫ್ಲ್ಯಾಗ್ ಹಾಯಿಸ್ಟ್ ಮಾಡೋಕ್ಕೋಸ್ಕರ ನಮ್ಮನ್ನು ಕರೆದಿದ್ರು. ಸೊ ನಾವು ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೋಡು, ಸಖತ್ತಾಗಿದೆ. ಕ್ಲೈಮೇಟ್ಗೂ ಅದಕ್ಕಂತೂ ಗಾಡಿ ಓಡ್ಸೋಕ್ಕೆ ಒಳ್ಳೆ ಮಜಾ ಬರುತ್ತೆ ಗೈಸ್. ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಫಾಲೋ ಮಾಡಿ. ಇದೇ ಥರ ಕಂಟೆಂಟು ಇದನ್ನು ನಾನು ಹಾಕ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ನೋಡಿ ಗೈಸ್ ಏನು ಆಲ್ಮೋಸ್ಟು 30 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ, 30 to 40 ಕಿಲೋಮೀಟರ್ಸು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಸೀನರಿ ಮಾತ್ರ ಎರಡೂ ಸೈಡು ಕಾಡು ಒಳಗಡೆ ಸೂಪರಾಗೈತೆ ಗೈಸ್. ಏನಿದೆ ಗೊತ್ತಾ ವ್ಯೂ, ಅಲ್ಟಿಮೇಟ್ ವ್ಯೂ. ಹೆಂಗೆ ಚಚ್ತವ್ರೆ ಗಾಡಿನ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನೋಡಿ ಎಷ್ಟು ಸೂಪರಾಗಿದೆ ನೋಡಿ ಜಾಗ, ಅಲ್ಟಿಮೇಟ್ ಜಾಗ. ನೋಡಿ ಹೇಗಿದೆ ನೋಡಿ ಎರಡೂ ಸೈಡು. ಅಬ್ಬಬ್ಬಬ್ಬ, ಎರಡು ಕಣ್ಣು ಸಾಲಲ್ಲ ಆ ಥರ ಇದೆ ವ್ಯೂ ಮಾತ್ರ. ಸಕ್ಕತ್ತಾಗಿದೆ ವ್ಯೂ. ಒಳ್ಳೆ ರೋಡು ಹೊಸ್ದಾಗಿ ಹಾಕವ್ರೆ. ಹೆಂಗಿದೆ ನೋಡಿ ರೋಡು. ಹುಷಾರಾಗಿ ಬನ್ನಿ ಗೈಸ್. ಈ ರೋಡಲ್ಲಿ ರೋಡ್ ಹೊಸ್ದಾಗಿ ಹಾಕವ್ರೆ, ಸ್ವಲ್ಪ ಸ್ಲಿಪ್ಪರಿ ಇದೆ ರೋಡು. ನಾನು ಹಾಯ್ಕೋತೀನಿ ನೋಡಿ ಇವಾಗ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಮುಂದೆಗಡೆ ಹೋಗಿ. ನಾನು ವಾಯ್ಸ್ ಬ್ಯಾಕ್ ನಿಮಗೆ ಕೊಡ್ತಾ ಇರೋದು ನಾನು. ಹೆಂಗೆ ಬೀಳ್ತೀನಿ ನೋಡಿ ಹೋಗಿ. ಸ್ವಲ್ಪ ಟರ್ನಿಂಗಲ್ಲೆಲ್ಲ ನಿಧಾನಕ್ಕೆ ಬನ್ನಿ. ನಾನೊಂದು ಎಕ್ಸಾಂಪಲ್ ನಿಮಗೆ, ಸ್ಲೋ ಆಗಿ ಬನ್ನಿ, 3rd ಇಲ್ಲ 4th ಇಷ್ಟರಲ್ಲೇ ಬನ್ನಿ. ನೋಡಿ ಇವಾಗ ಹೆಂಗೆ ಹಾಯ್ಕೋತೀನಿ ನೋಡಿ ಹೋಗಿ. ಕರುವು ಗೊತ್ತೇ ಆಗೋದಿಲ್ಲ ನಿಮಗೆ, ರೋಡು ಗಾಡಿ ಹಂಗೆ ಎಳೆದ್ಬಿಡುತ್ತೆ ಲೆಫ್ಟಿಗೆ. ನೋಡ್ಕೊಂಡು ಬನ್ನಿ ಗೈಸ್. ಈ ರೋಡಲ್ಲಿ ರೋಡ್ ಚೆನ್ನಾಗಿದೆ, ಬಟ್ ಸಿಂಗಲ್ ರೋಡು, ಹುಷಾರಾಗಿ ಬನ್ನಿ. ನೋಡಿ ಇವಾಗ ಹೆಂಗೆ ಬೀಳ್ತೀನಿ ಅಂತ ನೋಡಿ, ಸರಿಯಾಗಿ ಬೀಳ್ತೀನಿ ನೋಡಿ ಇವಾಗ ಮಾತ್ರ.
ಅನ್ಕೊಂಡೆ ಜಾರುತ್ತೆ ಅಂತ. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಿಂಗೆ ಎಳೆದ್ಬಿಡ್ತು. ಹೌದಾ? ಹಾಂ, ಕಂಟ್ರೋಲೇ ಸಿಗಲಿಲ್ಲ ಇಲ್ಲಿ. ಹಿಂಗೇನೋ ಆಗಿಲ್ವ? ಇಲ್ಲ ಎಳೆದ್ಬಿಡ್ತು ಬ್ರೋ, ಗಾಡಿ ಎತ್ತಾಕ್ಬಿಡ್ತು. ಅಲ್ಲಿಂದ ಎತ್ತಬೇಕು ಬ್ರೋ. ಅಲ್ಲ, ಉದ್ದ ಇರೋದು ಕೆಳಗಡೆ ಹೋಗಿ ಬ್ರೋ, ನೀವು ಹೋಗಿ ಬ್ರೋ. ಇಲ್ಲೇನು ಮುಟ್ಕೊಡಿ. ಹೀಟ್ ಇದೆ. ಫುಲ್ಲು ಎಳೆದ್ಬಿಡ್ತು ಗಾಡಿ. ನಿಮ್ಗೇನಾಗಿಲ್ಲ? ಇಲ್ಲ ಅದು ಇದೈತೆ, ಇದು ಮಿಂಡಾಗಿದೆ ಅಲ್ಲ ಸ್ವಲ್ಪ. ಐ ಥಿಂಕ್ ವೈರ್ ಕಟ್ ಇದೆಯಾ? MTC ಎರರ್ ಬರ್ತಾ ಇದೆ. ಗೇರ್ ಇದು ಮಾಡಿದ್ರೆ ಗೇರ್ ಡೌನ್ ಆಗ್ತೈತೆ. ಸರಿ ಇದೆಯಾ? ಸರಿ ಐತೆ, ಬಟ್ ಗೇರ್ ಬೀಳ್ತೈತೆ, ಗೇರ್ ಡೌನ್ ಆಗ್ತಲ್ಲ. ಎಲ್ಲಿ ಬಿಡು. ಅಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಡ್ಸಿ ಅಣ್ಣ. ಬಟನ್ ಸ್ವಲ್ಪ ಹಿಂದೆ ಮುಂದೆ ಆಡ್ಸಿ. ಹ್ಯಾಂಡ್ ಪ್ರಾಬ್ಲಮ್ ಆಗಿಲ್ವಾ ಈಗ? ಹ್ಯಾಂಡ್ ಏನು ಪ್ರಾಬ್ಲಮ್ ಆಗಿಲ್ಲ, ಹಿಂದೆ ಮುಂದೆ ಆಡ್ಸಿ. ಬಟನ್ ವರ್ಕ್ ಆಗ್ತಾ ಇಲ್ವಾ ಅದು? ಇಲ್ಲ ಗೇರಲ್ಲಿ ಇದೆ. ಗೇರಲ್ಲಿ ಇದೆ, ಸ್ವಲ್ಪ ಹಿಂದೆ ಮುಂದೆ ಆಡ್ಸಿ. ಅದು ಹಿಂದೆ ಹೇಳಿರಿ ಗಾಡಿ, ಹಿಂದೆ ಹೇಳಿ. ನ್ಯೂಟ್ರಲ್ ಮಾಡ್ಕೊಳ್ಳಿ. ಬ್ರೇಕ್ ಇಟ್ಕೊಂಡಿದ್ದಾರೆ. ಬ್ರೇಕ್ ಬಿಡಿ. ಅಲ್ಲೇ ಲಾಕ್ ಆಗ್ತಿರೋದು. ಇದು ಎಷ್ಟು ಲೀಟರ್ ಲಾಕ್ ಆಗಿದೆ? ಗೇರಲ್ಲಿ ಇದಾಯ್ತಾ? ಎಲ್ಲ ಸ್ಟ್ಯಾಂಡ್ ತೆಗ್ದಿದ್ದೀನಿ. ಹಾಂ, ಎಸ್ಲೇಟ್ರು ಇದಾಗ್ತಿಲ್ಲ. ಆಲಂಕಿ ಕಿಟ್ಟಿದ್ದು ಯಾರ ಹತ್ರ ಆದ್ರೆ? ಅಲ್ಲಂಕಿ ಎಲ್ಲ 10 mm. ಇದು ಎಸ್ಲೇಟ್ರ್ ಇದೆಯಲ್ಲ, ಇದು ಗ್ರಿಪ್ ವರ್ಕ್ ಆಗ್ತಿಲ್ಲ ನೋಡಿ. ಸೆನ್ಸರ್ ಕೇಬಲ್ ಕಟ್ ಆಗೈತಾ? ಸೆನ್ಸರ್ ಇದು. ಕೇಬಲ್ ಕಟ್ ಆಗಿರುತ್ತೆ, ಅದಕ್ಕೆ ಲೂಸ್ ಆಗಿರುತ್ತೆ. ಸೆನ್ಸರ್ ಇದೆ. ಸೆನ್ಸರ್ ಇದು. ಸೈಡಿಗೆ ಬಂದು ಸೈಡ್ ಪ್ರಜ್ವಲ್ ಹೋದ ಮುಂದೆ ಮುಂದೆ ಹೋದ. ಒಂದು ಕೆಲಸ ಮಾಡ್ರಿ, ಯಾರಾದರೂ ಮ್ಯಾಚ್ ಆಡ್ತಾರೆ ಲೊಕೇಶನ್ ಕಳಿಸ್ತಾರ.